ಬಂಧುಗಳೇ ನಮಸ್ಕಾರ. ಒನ್ ಲೈನರ್ ರೇಜ್ ವೈರಸ್ನಿಂದ ಬ್ರಿಟನ್ ನಾಶವಾಗಿದೆ. ಅಳಿದುಳಿದವರನ್ನ ಕಾಪಾಡೋಕೆ ಅಮೆರಿಕನ್ ನ್ಯಾಟೋ ಫೋರ್ಸ್ ಅಲ್ಲಿ ಒಂದು ಕ್ವಾರಂಟೈನ್ ಸಿಟಿ ನಿರ್ಮಿಸಿದ್ದಾರೆ. ಅವರು ಆ ವೈರಸ್ ಹರಡದಂತೆ ತಡೀತಾರಾ? ಹೊಸ ಕುಟುಂಬಕ್ಕೂ ವೈರಸ್ಗೂ ಏನ್ ಸಂಬಂಧ? ಆ ವೈರಸ್ಗೆ ವ್ಯಾಕ್ಸಿನ್ ಕಂಡು ಹಿಡಿತಾರಾ? ಈ ಎಲ್ಲಾ ಪ್ರಶ್ನೆಗಳಿಗೆ ನನ್ನ ಜೊತೆ ಈ ವಿಡಿಯೋ ಪೂರ್ತಿ ನೋಡಿ. ಇದರ ಮೊದಲನೇ ಭಾಗ 28 ಡೇಸ್ ಲೇಟರ್ ವಿವರಣೆ ಬೇಕಿದ್ದಲ್ಲಿ ಡಿಸ್ಕ್ರಿಪ್ಷನ್ ನಲ್ಲಿ ವಿಡಿಯೋ ಲಿಂಕ್ ಹಾಕಿದ್ದೀನಿ, ಅದನ್ನ ನೋಡಬಹುದು. ಸೊ ಬನ್ನಿ ಬಂಧುಗಳೇ, ನಾನು ವಿಜಯ, ಕನ್ನಡ ಆಪ್ ಚಾನಲ್ಗೆ ಸ್ವಾಗತ. ಟೈಟಲ್ ನಂತೆ ಮೊದಲ ಸಿನಿಮಾ ಘಟನೆಗಳು ನಡೆದು ಈಗ 28 ವಾರಗಳು ಕಳೆದಿವೆ. ಈಗ ಬೇರೊಂದು ಕುಟುಂಬವನ್ನು ತೋರಿಸ್ತಾರೆ. ಆಲಿಸ್ ಎಂಬ ಒಬ್ಬ ಮಹಿಳೆ ಅಡುಗೆ ಮಾಡುತ್ತಿದ್ದು ಅವಳಿಗೆ ಡಾನ್ ಎಂಬ ಆಕೆಯ ಹಸ್ಬೆಂಡ್ ಹೆಲ್ಪ್ ಮಾಡ್ತಿರ್ತಾನೆ. ಆಕೆ ತನ್ನ ಮಕ್ಕಳು ಸೇಫ್ ಆಗಿರಬಹುದಾ ಅಂತ ಚಿಂತೆ ಮಾಡ್ತಿರ್ತಾಳೆ. ಆಗ ಡಾನ್ ಅವರು ನಮ್ಮಿಂದ ಬಹಳ ದೂರ ಇದ್ದಾರೆ, ಅವರು ಸೇಫ್ ಆಗಿದ್ದಾರೆ ಅಂತ ಸಮಾಧಾನ ಪಡಿಸುತ್ತಾನೆ. ಹೀಗೆ ಅವರು ಡಿನ್ನರ್ ಗೆ ರೆಡಿ ಮಾಡ್ತಾರೆ. ಇದೇ ವೇಳೆ ಅವರ ಜೊತೆ ಕೆಲವು ಜನರು ವಾಸವಾಗಿರುವುದು ನಾವು ನೋಡ್ತೇವೆ. ಅವರೆಲ್ಲ ಊಟಕ್ಕೆ ಕೂಡ್ತಾರೆ. ಒಬ್ಬ ಹುಡುಗಿ ತನ್ನ ಬಾಯ್ ಫ್ರೆಂಡ್ ಬಗ್ಗೆ ಚಿಂತಿಸುತ್ತಿರ್ತಾಳೆ. ಆದರೆ ಜೇಕಬ್ ಎಂಬ ವ್ಯಕ್ತಿ ಅವನು ಇಲ್ಲಿಂದ ಓಡೋಗಿ 4 ದಿನವಾಯಿತು, ಅವನು ಸತ್ತೋಗಿರಬಹುದು ಅಂತ ರೂಡ್ ಆಗಿ ಮಾತಾಡ್ತಾನೆ. ಅದಕ್ಕೆ ಆ ಹಿರಿಯರು ಅವನಿಗೆ ಸುಮ್ಮನಾಗಿಸಿ ಬಿಡ್ತಾರೆ. ಅಷ್ಟರಲ್ಲಿ ಯಾರೋ ಬಾಗಿಲು ಬಡಿಯುತ್ತಾರೆ. ಆಲಿಸ್, ಯಾರೋ ಸಣ್ಣ ಹುಡುಗನ ಧ್ವನಿ ಇದೆ ಅಂತ ಡಾನ್ ಜೊತೆ ಹೆದರುತ್ತಾ ಬಾಗಿಲು ಓಪನ್ ಮಾಡ್ತಾರೆ. ಅಲ್ಲಿ ಒಬ್ಬ ಹುಡುಗ ನಿಂತಿರ್ತಾನೆ. ಡಾನ್ ಅವನನ್ನು ಒಳಗೆ ಎಳ್ಕೊತಾನೆ. ಅವನು ಒಳಗೆ ಬಂದು ಊಟ ಮಾಡ್ತಾ, ನಾನು ಸಾಫೋರ್ಡ್ ಸಿಟಿ ಅವನು, ನನ್ನ ತಂದೆ ತಾಯಿ ನನ್ನ ಕೊಲ್ಲೋಕೆ ಪ್ರಯತ್ನ ಪಟ್ಟರು ಅಂತಾನೆ. ಇದೇ ವೇಳೆ ಆ ಹುಡುಗಿ ಕಿಟಕಿಯಲ್ಲಿ ಜೋಂಬಿಗಳನ್ನು ನೋಡುತ್ತಿದ್ದಾಗ ಸಡನ್ ಆಗಿ ಒಂದು ಜೋಂಬಿ ಕಿಟಕಿ ಒಡೆದು ಆಕೆಗೆ ಕಚ್ಚುತ್ತೆ. ಜೋಕಬ್ ಅವಳನ್ನು ಕಾಪಾಡ್ತಾನೆ. ಆದರೆ ಆಕೆ ಕೆಲವೇ ಸೆಕೆಂಡ್ ನಲ್ಲಿ ಇನ್ಫೆಕ್ಟೆಡ್ ಆಗಿ ಜೋಂಬಿ ಆಗಿ ಬದಲಾಗ್ತಾಳೆ ಮತ್ತು ರಕ್ತ ಕಾರ್ತಾಳೆ. ಅಷ್ಟರಲ್ಲಿ ಡಾನ್ ರಾಡ್ ನಿಂದ ಆಕೆಗೆ ಕೊಲ್ತಾನೆ. ಅವರೆಲ್ಲ ಓಡುತ್ತಾ ಮೇಲೆ ಬರ್ತಾರೆ. ಡಾನ್ ಇನ್ನೂ ಬರುತ್ತಿದ್ದ ಜೋಂಬಿಗಳನ್ನ ಹುಡಿಯುತ್ತಿದ್ರೆ ಜೇಕಬ್ ಆ ವೃದ್ಧೆಯನ್ನ ಮೇಲೆ ಎಳ್ಕೋಕೆ ಪ್ರಯತ್ನ ಪಡುತ್ತಿರ್ತಾನೆ. ಆ ಜೋಂಬಿಗಳು ವೃದ್ಧ ದಂಪತಿಗೆ ಕೊಲ್ಲಾಗ್ತವೆ. ಮೇಲಿನ ರೂಮ್ ನಲ್ಲಿ ಆಲಿಸ್ ಮತ್ತು ಡಾನ್ ಓಡ್ ಹೋಗಲು ನಿಂತಾಗ ಆಲಿಸ್ ಆ ಹೊಸ ಹುಡುಗನನ್ನು ಕಾಪಾಡೋಕೆ ನಿಲ್ತಾಳೆ. ಆದರೆ ಡಾನ್ ಅವಳನ್ನು ಅಲ್ಲಿಯೇ ಬಿಟ್ಟು ಕಿಟಕಿಯಿಂದ ಕೆಳಗೆ ಹಾರಿ ಓಡೋಗ್ತಾನೆ. ಅವನು ಹೋಗಬೇಕಾದ್ರೆ ಕಿಟಕಿಯಲ್ಲಿ ಆಲಿಸ್ ಮತ್ತು ಹೊಸ ಹುಡುಗನಿಗೆ ಆ ಜಾಂಬಿಗಳು ಅಟ್ಯಾಕ್ ಮಾಡುವುದು ನೋಡ್ತಾನೆ. ಅವನು ಹಾಗೆ ಓಡುತ್ತಾ ಒಂದು ನದಿಯಲ್ಲಿ ಬೋಟ್ ಬಳಿ ಬರ್ತಾನೆ. ಜೇಕಬ್ ಕೂಡ ಅಲ್ಲಿಂದ ಓಡಿ ಬಂದಿರ್ತಾನೆ. ಡಾನ್ ಜೇಕಬ್ ನನ್ನು ಎಳ್ಕೋಬೇಕು ಅನ್ನುವಷ್ಟರಲ್ಲಿ ಜೋಂಬಿಗಳ ಅಟ್ಯಾಕ್ ನಿಂದ ಅವನು ಜೋಂಬಿ ಆಗ್ತಾನೆ. ಕೊನೆಗೆ ಡಾನ್ ಅವನನ್ನು ಬಿಸಾಕಿ ಅಲ್ಲಿಂದ ಓಡೋಗ್ತಾನೆ. ಅದಾದ 28 ದಿನಗಳ ನಂತರ ಜೋಂಬಿಗಳು ಹಸುವಿನಿಂದ ಸತ್ತೋದ್ರು. ಅದಾದ 11 ವಾರಗಳ ನಂತರ ಅಮೆರಿಕನ್ ನ್ಯಾಟೋ ಫೋರ್ಸ್ ಲಂಡನ್ ಗೆ ಎಂಟ್ರಿ ಕೊಟ್ಟಿದೆ. ಮತ್ತೆ 24 ವಾರಗಳ ನಂತರ ಸಿಟಿ ಮತ್ತೆ ರೀಬಿಲ್ಟ್ ಆಗೋಕೆ ಶುರುವಾಯಿತು ಅಂತ ತೋರಿಸ್ತಾರೆ. ಹೀಗೆ 28 ವಾರಗಳ ನಂತರ ಸಿನಿಮಾ ಶುರುವಾಗುತ್ತೆ. ಒಬ್ಬ ಡಾಯಿಲ್ ಎಂಬ ಸೋಲ್ಜರ್ ಗೆ ತೋರಿಸ್ತಾರೆ. ಅವನು ಮೇಲೆ ಹಾರುತ್ತಿರುವ ತನ್ನ ಪೈಲಟ್ ಫ್ರೆಂಡ್ ಗೆ ಮಾತಾಡ್ತಿರ್ತಾನೆ. ಅದು ಬ್ರಿಟನ್ ಸಿಟಿ, ಅದು ಕೂಡ ಧ್ವಂಸವಾಗಿರುತ್ತೆ. ಅದು ಕ್ವಾರಂಟೈನ್ ನಲ್ಲಿ ಇದೆ. ಒಂದು ಸಪರೇಟ್ ಸೇಫ್ ಆದ ಸಿಟಿ ಅಲ್ಲಿ ನಿರ್ಮಿಸಿರ್ತಾರೆ. ಸೊ ಹೀಗೆ ಆ ಸಿಟಿಯ ಪ್ರತಿ ಬಿಲ್ಡಿಂಗ್ ನಲ್ಲೂ ಒಬ್ಬ ಸೋಲ್ಜರ್ ಇರುವುದು ಮತ್ತು ಅವರುಗಳು ಗನ್ಗಳ ಜೊತೆ ತಯಾರಾಗಿರುವುದು ನಾವು ನೋಡ್ತೇವೆ. ಇನ್ನೊಂದು ಕಡೆ ಒಂದು ಏರ್ಪೋರ್ಟ್ ನಲ್ಲಿ ಪ್ಲೇನ್ ಗಳನ್ನ ಒಬ್ಬ ಹುಡುಗಿ ನೋಡ್ತಿರ್ತಾಳೆ. ಆಕೆ ಒಬ್ಬ ಡಾಕ್ಟರ್. ಆಕೆ ಪ್ಲೇನ್ ಗಳಲ್ಲಿ ಇನ್ಫೆಕ್ಟೆಡ್ ಜನ ಹೋಗದಂತೆ ನೋಡ್ತಿರ್ತಾಳೆ. ಪ್ಯಾಸೆಂಜರ್ ಗಳಲ್ಲಿ 2 ಮಕ್ಕಳು ಅಲ್ಲಿಗೆ ಬರ್ತಾರೆ. ಆಕೆ ಅವರನ್ನ ತಪಾಸಣೆ ಮಾಡ್ತಾಳೆ. ಇವರು ಆಂಡಿ ಮತ್ತು ಎಲಿಜಬೆತ್. ಇವರು ಆಲಿಸ್ ಮತ್ತು ಡಾನ್ ನ ಮಕ್ಕಳು. ಚೆಕಪ್ ಮುಗಿಸಿದ ನಂತರ ಆ ಡಾಕ್ಟರ್ ಅವರಿಗೆ ಬ್ರಿಟನ್ ಗೆ ವೆಲ್ಕಮ್ ಮಾಡ್ತಾಳೆ. ಅವರಿಬ್ಬರು ಬರುತ್ತಿರುವಾಗ ಸೋಲ್ಜರ್ಸ್ ರಾಶಿ ರಾಶಿ ಯೆಲ್ಲೋ ಪ್ಲಾಸ್ಟಿಕ್ ಗಳನ್ನ ಸಾಗಿಸಿ ಸುಡುತ್ತಿರ್ತಾರೆ. ಈಗ ಜನಜೀವನ ಸಾಮಾನ್ಯವಾಗಿರುವುದು ನಾವು ನೋಡ್ತೇವೆ ಹಾಗೂ ಸೈನಿಕರು ಪ್ರತಿಯೊಂದು ಬೀದಿಯಲ್ಲಿ ಇರುವುದು ನಾವು ನೋಡ್ತೇವೆ. ಅದೇ ಟ್ರೈನ್ ನಲ್ಲಿ ಒಬ್ಬ ಸೋಲ್ಜರ್, ಈಗ ನೀವು ಡಿಸ್ಟ್ರಿಕ್ಟ್ 1 ನಲ್ಲಿ ಇದ್ದೀರಿ. ಇಲ್ಲಿನ ಜನಸಂಖ್ಯೆ 15,000. ಇಲ್ಲಿ ನಾವು ಎಲ್ಲಾ ಸವಲತ್ತುಗಳನ್ನ ಕೊಡುತ್ತಿದ್ದೇವೆ. ನೀವು ನಮ್ಮ ಕಣಗಾವಲಿನಲ್ಲಿ ಸೇಫ್ ಆಗಿದ್ದೀರಿ ಅಂತಾಳೆ. ಆ ಮೆಟ್ರೋ ಸ್ಟೇಷನ್ ಗೆ ಹತ್ತದಾಗ ಡಾನ್ ಅವರಿಗೆ ರಿಸೀವ್ ಮಾಡೋಕೆ ಬರ್ತಾನೆ. ಅವನು ಪ್ರೀತಿಯಿಂದ ಅಪ್ಪಿಕೊಂಡು ಅವರು ಅಲ್ಲಿಂದ ಹೋಗ್ತಾರೆ. ಇತ್ತ ಆ ಡಾಕ್ಟರ್ ತನ್ನ ಕತೆ ಶುರು ಮಾಡ್ತಾಳೆ. ನಾನೊಬ್ಬ ಚೀಫ್ ಡಾಕ್ಟರ್. ನನ್ನ ಕೆಲಸ ವೈರಸ್ ಬಗ್ಗೆ ಪತ್ತೆ ಹಚ್ಚೋದು. ಆ ವೈರಸ್ ಬಗ್ಗೆ ನಮಗೆ ಪೂರ್ತಿ ಗೊತ್ತಿಲ್ಲ ಅಂತ ಮೇಲಾಧಿಕಾರಿಗೆ ಹೇಳ್ತಾಳೆ. ಆಗ ಮೇಲಾಧಿಕಾರಿ, ನೀನು ಹೆದರಬೇಡ, ಆ ವೈರಸ್ ವಾಪಸ್ ಬರಲ್ಲ, ಬಂದ್ರೆ ನಾವು ಅದನ್ನು ಕೊಂದಾಕ್ತೇವೆ ಅಂತಾನೆ. ಇತ್ತ ಡಾನ್ ಮತ್ತು ಕುಟುಂಬ ತಮ್ಮ ಅಪಾರ್ಟ್ಮೆಂಟ್ ಗೆ ಬರುತ್ತಿರಬೇಕಾದ್ರೆ ಅವನು ಎಲ್ಲಾ ಸೆಕ್ಯೂರಿಟಿ ಹೇಳ್ತಾ ಬರ್ತಾನೆ. ಅವರು ತಮ್ಮ ಮನೆ ಸೇರ್ಕೋತಾರೆ. ಹೀಗಿರುವಾಗ ಡಾನ್ ತನ್ನ ಮಕ್ಕಳಿಗೆ ಸತ್ಯ ಹೇಳೋಕೆ ನಿರ್ಧಾರ ಮಾಡ್ತಾನೆ. ಕೆಲವು ವರ್ಷಗಳ ಹಿಂದೆ ನಾವಿಬ್ಬರು ಒಂದು ಕಾಟೇಜ್ ನಲ್ಲಿ ಉಳ್ಕೊಂಡಿದ್ವಿ. ಅಲ್ಲಿ ಜೋಂಬಿಗಳು ಅಟ್ಯಾಕ್ ಮಾಡಿದ್ರು. ನಾನು ಹೇಡಿ ತರ ಅಲ್ಲಿಂದ ಓಡಿ ಬಂದೆ. ಆದರೆ ನಿಮ್ಮ ತಾಯಿಯನ್ನು ಅವು ತಿಂದಾಕ್ತರು. ನಾನು ಓಡ್ತಾ ಓಡ್ತಾ ಈ ಮಿಲಿಟರಿ ಕ್ಯಾಂಪ್ ಗೆ ಸೇರ್ಕೊಂಡೆ. ಅದಕ್ಕೆ ಮಗಳು, ನೀವು ಬದುಕಿರೋದೇ ಸಂತೋಷ
ನಾಶವಾಯಿತು ಅಂತಾಳೆ. ಡಾನ್ಗೆ ಭಾರ ಎಳಿದಂತಾಗುತ್ತೆ. ಇತ್ತ ಡಾಯ್ಲ್ ತನ್ನ ಪೈಲಟ್ ಫ್ರೆಂಡ್ ಗೆ ಜೋಂಬಿ ರೀತಿ ತಮಾಷೆ ಮಾಡ್ತಾನೆ ಮತ್ತು ತನ್ನ ಡ್ಯೂಟಿಗೆ ನಿಲ್ತಾನೆ. ಅವನು ಸ್ಕೋಪ್ ಮೂಲಕ ಜನರ ಮೇಲೆ ಸ್ಪೈ ಮಾಡ್ತಿರ್ತಾನೆ, ಯಾರು ಏನ್ ಮಾಡ್ತಿದ್ದಾರೆ ಅಂತ ನೋಡ್ತಿರ್ತಾನೆ. ಹೀಗೆ ಸಿನಿಮಾದ ಮೇನ್ ಕ್ಯಾರೆಕ್ಟರ್ ಗಳನ್ನ ನಮಗೆ ತೋರಿಸ್ತಾನೆ. ಆಂಡಿಗೆ ಕನಸಿನಲ್ಲಿ ಅವರ ಅಮ್ಮ ಜೋಂಬಿ ರೀತಿ ಕಾಣಿಸ್ತಾಳೆ. ಶಾಕ್ ನಲ್ಲಿ ಎಚ್ಚರಗೊಂಡಾಗ ಅವನ ಅಕ್ಕ ಏನಾಗಿಲ್ಲ, ಸುಮ್ಮನೆ ಮಲಗು ಅಂತ ಸಮಾಧಾನ ಪಡಿಸುತ್ತಾಳೆ. ಮರುದಿನ ಆ ಮಕ್ಕಳು ಕ್ಯಾಂಪ್ ನಿಂದ ಬ್ರಿಡ್ಜ್ ಪಾರ್ ಮಾಡಿ ಹೊರಗೆ ಬರ್ತಾರೆ. ಡಾಯ್ಲ್ ಅವರನ್ನ ನೋಡ್ತಾನೆ. ಅವರು ಸುತ್ತುತ್ತಾ ಒಂದು ಹೋಟೆಲ್ಗೆ ಬರ್ತಾರೆ. ಅಲ್ಲಿ ಕೊಳೆತ ಮನುಷ್ಯನ ಬೈಕ್ ಕೀ ತಗೊಂಡು ಅವರ ತಾಯಿಗೆ ಹುಡುಕಲು ಬರ್ತಾರೆ. ಅವರು ಬೈಕ್ ನಲ್ಲಿ ಸಾಗುತ್ತಾ ತಮ್ಮ ಹಳೆ ಮನೆಗೆ ಬರ್ತಾರೆ. ಅಲ್ಲೇ ಬಚ್ಚಿಟ್ಟಿದ್ದ ಕೀ ಸಹಾಯದಿಂದ ಮನೆ ಒಳಗೆ ಬರ್ತಾರೆ. ಇತ್ತ ಅಪ್ಪ ಡಾನ್ಗೆ ಮಕ್ಕಳು ಎಲ್ಲಿಗೋ ಹೋಗಿದ್ದು ಗೊತ್ತಾಗುತ್ತೆ. ಅಕ್ಕ ತಾಯಿ ನೆನಪುಗಳನ್ನು ಮೆಲುಕು ಹಾಕ್ತಿದ್ರೆ ಆಂಡಿ ಕೆಳಗೆ ಆಡುತ್ತಿರ್ತಾನೆ. ಆಂಡಿ ಎಷ್ಟೇ ಕೂಗಿದ್ರು ಅಕ್ಕ ಬರದಿದ್ದಾಗ ಅವನು ಮನೆ ಒಳಗಡೆ ಬಂದು ಮೇಲೆ ಬರ್ತಾನೆ. ಅಲ್ಲಿ ಯಾರೋ ವಾಸವಾಗಿರುವುದು ಅವನು ಗಮನಿಸುತ್ತಾನೆ. ಅಷ್ಟರಲ್ಲಿ ಯಾರೋ ಅವನನ್ನ ನೋಡಿ ಬಚ್ಚಿಟ್ಕೊಳ್ತಾರೆ. ಆ ಬಚ್ಚಿಟ್ಕೊಂಡ ವ್ಯಕ್ತಿ ಸ್ವಲ್ಪ ತಲೆ ಮೇಲೆ ಮಾಡಿ ನೋಡಿದಾಗ ಅದು ಆಲಿಸ್ ಆಗಿರ್ತಾಳೆ. ಆಕೆ ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ಬಂದಿರ್ತಾಳೆ. ಆಂಡಿ ಆಕೆಗೆ ನೋಡಿ ಶಾಕ್ ಮತ್ತು ಸಂತೋಷದಲ್ಲಿರ್ತಾನೆ. ಅವನು ತಾಯಿಗೆ ಅಪ್ಕೊಂಡಾಗ ಆಲಿಸ್ ಅವನನ್ನು ಜೋರಾಗಿ ಹಿಡಿತಾಳೆ. ಅವನು ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ಬರ್ತಾನೆ. ಅಷ್ಟರಲ್ಲಿ ಕೆಳಗೆ ಸೈನ್ಯ ರೆಡಿಯಾಗಿ ನಿಂತಿರುತ್ತೆ. ಅವರು ಅವರ ಜೊತೆ ಆಕೆಯನ್ನು ಹಿಡ್ಕೊಂಡು ಬರ್ತಾರೆ. ಬಂದ ಕೂಡಲೇ ಆಕೆಗೆ ಸ್ನಾನ ಮಾಡಿಸುತ್ತಾರೆ. ಎಲ್ಲಾ ರೀತಿಯ ತಪಾಸಣೆ ಮಾಡ್ತಾರೆ. ಅವಳ ಕಣ್ಣುಗಳು ಆಂಡಿ ರೀತಿ ಬೇರೆ ಬೇರೆ ಕಲರ್ದಾಗಿರುತ್ತೆ. ಆಕೆ ತನ್ನ ಮಕ್ಕಳನ್ನು ನೋಡೋಕೆ ಬಯಸ್ತಾಳೆ. ಅದಕ್ಕೆ ಡಾಕ್ಟರ್ ಸರಿ ಅಂತ ಹೇಳ್ತಾಳೆ. ಹೀಗಿರುವಾಗ ಒಬ್ಬ ಸೈನಿಕ ಡಾನ್ಗೆ ನಿಮ್ಮ ಹೆಂಡತಿ ಕೂಡ ಸಿಕ್ಕಳು ಅಂತ ಹೇಳಿದಾಗ ಡಾನ್ ಟೆನ್ಸ್ ಆಗ್ತಾನೆ. ಅವನು ಮಕ್ಕಳ ಬಳಿ ಬಂದಾಗ ನಾನು ನೋಡ್ದೆ, ಅವಳಿಗೆ ಅವು ಅಟ್ಯಾಕ್ ಮಾಡಿದ್ದು, ನಾನು ಸತ್ತೋಗಿರ್ಬಹುದು ಅಂತ ಅಂದುಕೊಂಡೆ ಅಂತಾನೆ. ಅದಕ್ಕೆ ಆಂಡಿ ಕೋಪದಲ್ಲಿ ನಾನು ಅವಳನ್ನ ನೋಡ್ಬೇಕು ಅಂತ ಕೂಗಾಡ್ತಾನೆ. ಇತ್ತ ಆಲಿಸ್ಗೆ ವೈರಸ್ ಅಟ್ಯಾಕ್ ಆಗಿದೆ ಅಂತ ಡಾಕ್ಟರ್ಗೆ ಗೊತ್ತಾಗುತ್ತೆ. ಆದರೆ ಅದು ಸಿಂಪ್ಟಮ್ಸ್ ಗಳು ಕಾಣಿಸ್ತಿರಲ್ಲ. ಆಕೆ ಕರ್ನಲ್ಗೆ ಹೇಳ್ತಾಳೆ ಆಕೆಗಿರುವ ಕಣ್ಣು ಕಲರ್ ಬೇರೆ ಬೇರೆ ಆಗಿರುವ ಕಾಯಿಲೆಯಿಂದ ಆಕೆಗೆ ಪೂರ್ತಿ ವೈರಸ್ ಅಟ್ಯಾಕ್ ಆಗಿಲ್ಲ, ಕೇವಲ ಅವಳ ಲವಣಗಳಲ್ಲಿ ಮತ್ತು ರಕ್ತದಲ್ಲಿ ಆ ವೈರಸ್ ಹರಿದಾಡುತ್ತಿದೆ ಅಂತಾಳೆ. ಅಂದ್ರೆ ಬೆವರು, ಜೊಲ್ಲು. ಕರ್ನಲ್ ಡಾಕ್ಟರ್ ಮಾತುಗಳನ್ನು ತಳ್ಳಾಕ್ತಾನೆ. ಇತ್ತ ಡಾನ್ ಕೂಡ ಆಲಿಸ್ಗೆ ನೋಡಲು ಬರ್ತಾನೆ. ಅವನು ರೂಮ್ಗೆ ಬಂದು ಆಕೆಗೆ ಬಿಟ್ಟು ಹೋಗಿದ್ದಕ್ಕೆ ಸಾರಿ ಕೇಳಿ ಆಕೆಗೆ ಕಿಸ್ ಮಾಡ್ತಾನೆ. ಆ ಕಿಸ್ ನಿಂದ ಅವನಿಗೆ ಆ ವೈರಸ್ ಹರಡುತ್ತೆ. ಅದರಿಂದ ಅವನು ಕೂಡ ಜಾಂಬಿ ಆಗಿ ಬದಲಾಗ್ತಾನೆ ಮತ್ತು ಆಲಿಸ್ ನನ್ನು ಭೀಕರವಾಗಿ ಕೊಂದಾಕಿ ದಾರಿಯಲ್ಲಿ ಸಿಕ್ಕ ಪ್ರತಿಯೊಬ್ಬರನ್ನು ಕೊಲ್ಲಾಗ್ತಾ ಬರ್ತಾನೆ. ಕರ್ನಲ್ ಇದನ್ನೆಲ್ಲ ನೋಡಿ ಕೋಡ್ ರೆಡ್ ಅಲರ್ಟ್ ಜಾರಿಗೊಳಿಸ್ತಾನೆ. ಡಾನ್ ಅಲ್ಲಿಂದ ಮಕ್ಕಳ ಬಳಿ ಬಂದು ಅಲ್ಲಿದ್ದ ಗಾರ್ಡ್ಗಳನ್ನು ಕಚ್ಚಿ ಇನ್ಫೆಕ್ಟ್ ಮಾಡ್ತಾನೆ. ಅವರಿಬ್ಬರು ಆ ಬಿಲ್ಡಿಂಗ್ ನಲ್ಲಿದ್ದವರನ್ನ ಸೈನಿಕರು ಸೇಫ್ ಆದ ಜಾಗಕ್ಕೆ ಕಳಿಸುವ ಸಮಯ ಆಂಡಿ ಮತ್ತು ಅಕ್ಕ ಬೇರೆಯಾಗುತ್ತಾರೆ. ಸೈನಿಕರು ಎಲ್ಲರನ್ನ ಒಂದೇ ರೂಮ್ ನಲ್ಲಿ ಕೂಡಾಕ್ತಾರೆ. ಹೀಗಿರುವಾಗ ಆಂಡಿಗೆ ಅವರ ತಂದೆ ಬಾಗಿಲು ಬಡಿಯುತ್ತಿದ್ದಾಗ ನೋಡ್ತಾನೆ. ಅವನು ಇನ್ಫೆಕ್ಟೆಡ್ ಆಗಿದ್ದು ನೋಡಿ ಅಲ್ಲಿಂದ ಓಡೋಗ್ತಾನೆ. ಡಾನ್ ಕೂಡ ಎಲ್ಲರನ್ನ ಕಚ್ಚುತ್ತಾ ಕೊಲ್ತಾ ಬೇರೆ ಎಲ್ಲರನ್ನ ಜೋಂಬಿಗಳಾಗಿ ಬದಲಾಯಿಸುತ್ತಾ ಬರ್ತಿರ್ತಾನೆ. ಇತ್ತ ಆಂಡಿ ತಪ್ಪಿಸಿಕೊಳ್ಳುತ್ತಾ ಎಸಿ ಚೇಂಬರ್ ನಿಂದ ಹೋಗ್ತಾನೆ. ಮೇಲಿಂದ ಡಾಯ್ಲ್ ಕೂಡ ಜೋಂಬಿಗಳಾದ ಮನುಷ್ಯರನ್ನ ಕೊಲ್ತಿರ್ತಾನೆ. ಅವನು ಎಷ್ಟೇ ಜನರನ್ನ ಕೊಂದರೂ ಅವು ಹೆಚ್ಚಾಗ್ತಾ ಹೋಗ್ತಿರುತ್ತವೆ. ಹೀಗಿರುವಾಗ ಆಂಡಿ ಕೂಡ ಅಲ್ಲಿಂದ ಹೊರಗೆ ಬರ್ತಾನೆ. ಇತ್ತ ಡಾಯ್ಲ್ಗೆ ಪ್ರತಿಯೊಬ್ಬರನ್ನು ಕೊಂದಾಕಲು ಆರ್ಡರ್ ಬರುತ್ತೆ. ಅದರಂತೆ ಎಲ್ಲಾ ಸೈನಿಕರು ಎಲ್ಲರನ್ನ ಕೊಂದಾಕ್ತಿರ್ತಾರೆ. ಆಗ ಡಾಯ್ಲ್ ತನ್ನ ಫ್ರೆಂಡ್ಸ್ ಗಳು ಜಾಂಬಿಗಳಾಗಿ ಬದಲಾಗಿದ್ದನ್ನು ನೋಡಿ ಅವರನ್ನು ಕೊಂದಾಕ್ತಾನೆ ಮತ್ತು ಆಂಡಿಗೆ ಒಂದು ಜಾಂಬಿಯಿಂದ ಕಾಪಾಡ್ತಾನೆ ಮತ್ತು ಅವನು ದೊಡ್ಡ ಗನ್ ಜೊತೆ ಕೆಳಗಿಳಿತಾನೆ. ಆಂಡಿ ಮತ್ತು ಅವರಕ್ಕ ಹೇಗೋ ಒಂದಾಗ್ತಾರೆ. ಅವರೆಲ್ಲ ಒಂದು ರೂಮ್ ನಲ್ಲಿ ಬಚ್ಚಿಟ್ಟುಕೊಂಡಿದ್ದು ಅಲ್ಲಿ ಇನ್ನೂ ಕೆಲವು ಜನರು ಇರ್ತಾರೆ. ಅವನು ಅಕ್ಕಂಗೆ ನಾನು ತಂದೆಗೆ ನೋಡ್ದೆ, ಈಗ ಅವನು ಜಾಂಬಿ ಆಗಿ ಬದಲಾಗಿದ್ದಾನೆ ಅಂತಾನೆ. ಅಷ್ಟರಲ್ಲಿ ಡಾಯ್ಲ್ ಅಲ್ಲಿಗೆ ಬಂದು ಹೊರಗೆ ಸ್ಥಿತಿ ಬಹಳ ಭೀಕರವಾಗಿದೆ, ನಿಮ್ಮನ್ನ ನಾನು ಸೇಫ್ ಆಗಿ ಕರ್ಕೊಂಡು ಹೋಗ್ತೀನಿ ಅಂತ ಎಲ್ಲರನ್ನು ಹೊರಗೆ ಕರ್ಕೊಂಡು ಬರ್ತಾನೆ. ಅವನು ನಿಧಾನವಾಗಿ ಬರುತ್ತಾ ತನ್ನ ಪೈಲಟ್ ಗೆಳೆಯನ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅವನು ಹೇಳ್ತಾನೆ, ಅವರು ಈಗಾಗಲೇ ಡಿಸ್ಟ್ರಿಕ್ಟ್ 1 ಅನ್ನು ಪೂರ್ತಿ ನಾಶ ಮಾಡೋಕೆ ಬರ್ತಿದ್ದಾರೆ. ನಿಮಗೆ ಕೇವಲ 4 ನಿಮಿಷ ಸಮಯವಿದೆ. ನಾನೊಂದು ಪಾಯಿಂಟ್ ಅಡ್ರೆಸ್ ಕೊಡ್ತೀನಿ, ಅಲ್ಲಿಗೆ ಬನ್ನಿ, ಹೆಲಿಕಾಪ್ಟರ್ ಮೂಲಕ ದೂರ ಹೋಗೋಣ ಅಂತ ಹೇಳ್ತಾನೆ. ಡಾಯ್ಲ್ ಸರಿ ಎಂದು ಎಲ್ಲರೂ ಬರುತ್ತಿರ್ಬೇಕಾದ್ರೆ ಅವರನ್ನು ಸೈನಿಕರು ಶೂಟ್ ಮಾಡ್ತಿರ್ತಾರೆ. ಇದೇ ವೇಳೆ ಡಾಕ್ಟರ್ಗೂ ಒಂದು ಬುಲೆಟ್ ತಗುಲುತ್ತೆ. ಅವರು ಅಲ್ಲಿಂದ ಹೇಗೋ ತಪ್ಪಿಸಿಕೊಂಡು ಬರ್ತಾರೆ. ಮೇನ್ ಗೇಟ್ ಹಾರಿ ಅಲ್ಲಿಂದ ಹೊರಗೆ ಬರ್ತಾರೆ. ಇತ್ತ ಸೈನ್ಯ ಆ ಸಿಟಿಯನ್ನು ಪೂರ್ತಿ ಸ್ಫೋಟಗೊಳಿಸುತ್ತೆ. ಕೆಲವು ಜೋಂಬಿಗಳೆಲ್ಲ ಸುಟ್ಟು ಹೋಗ್ತಾರೆ. ಡಾಯ್ಲ್ ಮತ್ತು ಟೀಮ್ ತಪ್ಪಿಸಿಕೊಂಡು ಹೋಗ್ತಾರೆ. ಕರ್ನಲ್ ಮತ್ತೆ ಸಿಸಿಟಿವಿಯಲ್ಲಿ ಚೆಕ್ ಮಾಡಿದಾಗ ಕೆಲವು ಜೋಂಬಿಗಳು ಆ ಸಿಟಿಯಿಂದ ತಪ್ಪಿಸಿಕೊಂಡಿರ್ತಾರೆ. ಇತ್ತ ಡಾಯ್ಲ್ ಮತ್ತು ಟೀಮ್ ಅಲ್ಲಿಂದ ಬಹಳ ದೂರ ಬಂದು ಬಿಡುತ್ತೆ. ಆ ಜೋಂಬಿಗಳು ಅವರ ಹಿಂದೆ ಬರುತ್ತಿರುತ್ತವೆ. ಅವರೆಲ್ಲ ಗಾರ್ಡನ್ ಗೆ ಬಂದು ವಿಶ್ರಾಂತಿ ಪಡೆಯುತ್ತಿರ್ತಾರೆ. ಹೀಗಿರುವಾಗ ಡಾಕ್ಟರ್ ಡಾಯ್ಲ್ಗೆ ನೀನ್ ಯಾಕೆ ನಿನ್ನ ಸೈನ್ಯ ಬಿಟ್ಟು ಬಂದೆ ಅಂತ ಕೇಳ್ತಾಳೆ. ಅದಕ್ಕೆ ಅವನು, ನಾನು ಆ ಹುಡುಗನನ್ನು ಕಾಪಾಡದೆ, ಯಾಕೋ ನನ್ನ ಮನಸ್ಸು ಬದಲಾಗಿ ಅವರನ್ನ
ಯಾರನ್ನಾದ್ರೂ ಉಳಿಸ್ಬೇಕು ಅಂತ ನಿರ್ಧಾರ ಮಾಡಿದೆ ಅಂತ ಹೇಳ್ತಾನೆ. ಆಕೆ ಕೂಡ ಮಾತಾಡ್ತಾ ನಾನು ವೈರಸ್ ಮೆಡಿಸಿನ್ ಹುಡುಕಾಡುತ್ತಿದ್ದೆ, ಅಷ್ಟರಲ್ಲಿ ಇದೆಲ್ಲ ಸಂಭವಿಸಿತು ಅಂತ ಹೇಳ್ತಾಳೆ. ಇದೇ ವೇಳೆ ಪೈಲಟ್ ಫ್ರೆಂಡ್ ಡಾಯ್ಲ್ಗೆ ಆ ಜೊಂಬಿಗಳೆಲ್ಲ ಇನ್ನು 60 ಸೆಕೆಂಡ್ ನಲ್ಲಿ ನಿಮ್ಮ ಹತ್ರ ಇರ್ತಾರೆ ಅಂತ ವಾರ್ನ್ ಮಾಡ್ತಾನೆ. ಡಾಯ್ಲ್ ಮತ್ತು ಟೀಮ್ ಮತ್ತೆ ಓಡೋಕೆ ನಿಲ್ತಾರೆ. ಅಷ್ಟರಲ್ಲಿ ಪೈಲಟ್ ಫ್ರೆಂಡ್ ಅಲ್ಲಿಗೆ ಬಂದು ಡಾಯ್ಲ್ಗೆ ಹೆಲಿಕಾಪ್ಟರ್ ಹತ್ತು ಅಂದಾಗ ನೀನು ಈ ಹುಡುಗರನ್ನು ಕಾಪಾಡಬೇಕು ಅಂತ ಡಾಯ್ಲ್ ಹೇಳ್ತಾನೆ. ಅದಕ್ಕೆ ಅವನು ಇದರಲ್ಲಿ ಜಾಗವಿಲ್ಲ ಅಂದಾಗ ಅವರ ಜೊತೆ ಬಂದ ಒಬ್ಬ ವ್ಯಕ್ತಿ ಹೆಲಿಕಾಪ್ಟರ್ ಹತ್ತೋಕೆ ಪ್ರಯತ್ನಿಸುತ್ತಾನೆ. ಪೈಲಟ್ ಕೂಡ ಹೇಗೋ ಹೆಲಿಕಾಪ್ಟರ್ ಸಂಭಾಳಿಸಿ ಹೆಲಿಕಾಪ್ಟರ್ ಬ್ಲೇಡ್ ಗಳ ಮೂಲಕ ಜಾಂಬಿಗಳನ್ನ ಕೊಲ್ತಾನೆ. ಈ ಕಡೆ ಡಾಯ್ಲ್ ಕಡೆಯವರು ಮತ್ತೆ ಓಡೋಕೆ ಮುಂದಾಗ್ತಾರೆ. ಜಾಂಬಿಗಳು ಇನ್ನೂ ಹೆಚ್ಚೆಚ್ಚಾಗಿ ಬರ್ತಿರ್ತಾರೆ. ನಮ್ಮ ಟೀಮ್ ಓಡ್ತಾ ಬೇರೆ ಸಿಟಿಗೆ ಬರ್ತಾರೆ. ಒಂದು ಕಾರ್ ನಲ್ಲಿ ಎಲ್ಲರೂ ಬಚ್ಕೊಂಡು ಮತ್ತು ಎಲ್ಲವನ್ನು ಮುಚ್ಕೊಂಡು ಕೂಡುತ್ತಾರೆ. ಆ ಜಾಂಬಿಗಳು ಕಾರ್ ಮೇಲೆ ಅಟ್ಯಾಕ್ ಮಾಡ್ತಿರ್ಬೇಕಾದ್ರೆ ಸೈನಿಕರ ಗ್ಯಾಸ್ ನಿಂದ ಓಡೋಗ್ತಾರೆ. ಅದೇ ಸಮಯ ಕಾರ್ ಸ್ಟಾರ್ಟ್ ಮಾಡಲು ಡಾಯ್ಲ್ ಕೆಳಗಿಳಿದು ಅದಕ್ಕೆ ತಳ್ಳಿ ಸ್ಟಾರ್ಟ್ ಮಾಡ್ತಾನೆ. ಅಷ್ಟರಲ್ಲಿ ಸೈನಿಕರು ಅವನಿಗೂ ಜೋಂಬಿ ಅಂತ ಅಂದ್ಕೊಂಡು ಜೀವಂತವಾಗಿ ಸುಟ್ಟಾಕ್ತಾರೆ. ಹೀಗೆ ಡಾಯ್ಲ್ ಕತೆ ಅಂತ್ಯವಾಗುತ್ತೆ. ಇವರು ಅಲ್ಲಿಂದ ಕಾರ್ ನಲ್ಲಿ ತಪ್ಪಿಸಿಕೊಂಡು ಬರ್ತಿರ್ಬೇಕಾದ್ರೆ ಮತ್ತೆ ಸೈನ್ಯ ಅವರ ಮೇಲೆ ಅಟ್ಯಾಕ್ ಮಾಡೋಕೆ ನಿಲ್ಲುತ್ತೆ. ಹಾಗೋ ಹೀಗೋ ಅಲ್ಲಿಂದ ಒಂದು ಮೆಟ್ರೋ ಸ್ಟೇಷನ್ ಗೆ ಡಾಕ್ಟರ್ ಮತ್ತು ಆ ಮಕ್ಕಳು ಬರ್ತಾರೆ. ಡಾಕ್ಟರ್ ಡಾಯ್ಲ್ ಗನ್ ನೈಟ್ ವಿಷನ್ ಬಳಸಿ ಅವರಿಗೆ ದಾರಿ ತೋರಿಸ್ತಿರ್ತಾಳೆ. ಅಷ್ಟರಲ್ಲಿ ಅವರು ಜಾರಿ ಕೆಳಗೆ ಬೀಳ್ತಾರೆ. ಡಾಕ್ಟರ್ ಅವರನ್ನ ಹೇಗೋ ಹುಡುಕಿದ ನಂತರ ಹಿಂದಿನಿಂದ ಡಾನ್ ಜಾಂಬಿ ಬಂದು ಅವಳನ್ನ ಕಚ್ಚುತ್ತೆ. ಆಂಡಿ ಕೂಡ ತಪ್ಪಿಸಿಕೊಂಡು ಬೇರೆ ಕಡೆ ಬರ್ತಿರ್ತಾನೆ. ಅವನು ಅಕ್ಕಂಗೆ ಕೂಗಾಡ್ತಿರ್ತಾನೆ. ಹೀಗಿರುವಾಗ ಮತ್ತೆ ಡಾನ್ ಅವನಿಗೆ ಎದುರಾಗಿ ಅವನ ಮೇಲೆ ಹೆಗರಿ ಅವನನ್ನ ಕಚ್ಚಿ ತಿಂತಾನೆ. ಅಷ್ಟರಲ್ಲಿ ಅಕ್ಕ ಡಾಯ್ಲ್ ಗನ್ ಬಳಸಿ ಡಾನ್ಗೆ ಕೊಂದಾಕ್ತಾಳೆ ಮತ್ತು ದುಃಖದಲ್ಲಿ ತಮ್ಮನ ಬಳಿ ಬಂದು ಏನೇ ಆಗಲಿ ನಾವು ಇದನ್ನ ಎದುರಿಸೋಣ ಅಂತ ಧೈರ್ಯ ತುಂಬುತ್ತಿರುವಾಗ ಅವನು ಆಕೆಯಿಂದ ದೂರ ಓಡೋಗ್ತಾನೆ. ಸ್ವಲ್ಪ ದೂರ ಹೋದ ನಂತರ ಕೆಳಗೆ ಬೀಳ್ತಾನೆ. ಅಕ್ಕ ಅವನ ಬಳಿ ಬಂದು ತಪಾಸಣೆ ಮಾಡ್ತಾಳೆ. ಅವಳ ತಾಯಿಗೆ ಇದ್ದ ಕಣ್ಣಿನ ಕಲರ್ ಚೇಂಜ್ ಕಾಯಿಲೆ ಆಂಡಿಗೂ ಇದೆ. ಅದರಿಂದ ಆ ವೈರಸ್ ಅವನಿಗೆ ಅಟ್ಯಾಕ್ ಮಾಡದೆ ಅವನ ಲವಣಗಳಲ್ಲಿ ಕುಂತಿರುತ್ತೆ. ಅವರು ಅಲ್ಲಿಂದ ಸ್ವಲ್ಪ ದೂರ ಬಂದಾಗ ಪೈಲಟ್ ಫ್ರೆಂಡ್ ಅವರಿಗೆ ಎದುರಾಗ್ತಾನೆ. ಅವನು ಡಾಯ್ಲ್ ಎಲ್ಲಿ ಅಂತ ಕೇಳಿದಾಗ ಅಕ್ಕ ನಾವಷ್ಟೇ ಉಳ್ಕೊಂಡಿರೋದು ಅಂತ ತನ್ನ ತಮ್ಮನಿಗೆ ಮರೆ ಮಾಡಿ ಕಾಪಾಡ್ತಾನೆ. ಅವರು ಅಲ್ಲಿಂದ ಹೆಲಿಕಾಪ್ಟರ್ ಹತ್ತಿ ಬರ್ತಾರೆ. 28 ವಾರಗಳ ನಂತರ ಮತ್ತೆ ಆ ಜಾಂಬಿಗಳು ಅಟ್ಯಾಕ್ ಪ್ಯಾರಿಸ್ ನಲ್ಲಿ ಜರುಗುತ್ತಿದೆ ಅಂತ ತೋರಿಸ್ತಾರೆ. ಅಲ್ಲಿಗೆ ನಮ್ಮ ಸಿನಿಮಾ ಮುಕ್ತಾಯವಾಗುತ್ತೆ. ಇದಾಗಿತ್ತು 28 ವೀಕ್ಸ್ ಲೇಟರ್ ಸಿನಿಮಾದ ಒಂದು ಸಣ್ಣ ವಿವರಣೆ. ಇದರ ಮುಂದಿನ ಭಾಗದ ಜೊತೆಗೆ ಮತ್ತೆ ಭೇಟಿಯಾಗೋಣ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.